40 ರೂಪಾಯಿ ಇರೋ ಆರ್ಡ್ರಿಗೆ 100-150 ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡಿ ಕರೆಸ್ಕೊಂತ ಇದ್ದಾರೆ. ಅವರೇ ಬಂದು ಒಳಗೆ ಬಿಟ್ಟು ಆಡ್ ಮಾಡ್ತಿದ್ದಾರೆ. ಆರ್ ಟಿ ಹೋದ್ರೆ ಏನು ಹೇಳ್ತೀವಿ, ಆರ್ ಟಿ ಹೋದ್ರೆ ಒಳಗೆ ಗಾಡಿ ಹೋದ್ರೆ ನಮ್ಮ 4 ಗಂಟೆ ಏನು ಹೇಳೋಕ್ಕಾಗಲ್ಲ, ಆರ್ಡರ್ ಪಾಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ನಮಸ್ಕಾರ ದೋಸ್ತ್, ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲ ಸೂಪರ್ ಆಗಿದ್ರೆ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಸೊ ಇವತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಏನಿದೆ 12 ಆರ್ ಟಿ ಒಗಳು ಏನಿದೆ, ಎಲ್ಲ ಆರ್ ಟಿ ಒಗಳ ಕಡೆಯಿಂದ ಒಂದು ಕಾರ್ಯಾಚರಣೆ ನಡೆಸಲಾಗುತ್ತೆ. ಈ ರೀತಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಿರೋರು ಅಥವಾ ಯಾವುದೋ ಒಂದು ಊಬರ್ ಬೈಕ್ ಟ್ಯಾಕ್ಸಿಗಳಾಗಿರ್ಬೋದು, ಯಾವುದೇ ಒಂದು ಈ ರೀತಿ ಅಗ್ರಿಗೇಟರ್ ಕಂಪನಿ ಏನಿದೆ ವೈಟ್ ಬೋರ್ಡಲ್ಲಿ ಏನು ಮಾಡ್ತಿದ್ರು, ಸೊ ಇಂಥವ್ರನ್ನೆಲ್ಲ ಹಿಡಿದು ಅವ್ರ ಬೈಕ್ಗಳನ್ನ ಸೀಸ್ ಮಾಡಿ ಅವ್ರಿಗೆ ಎನ್ ಒ ಸಿಗಳನ್ನ ಕೊಟ್ಟು ದಂಡ ಆಗುತ್ತೆ, ಆರ್ ಸಿ ಕ್ಯಾನ್ಸಲ್ ಆಗುತ್ತೆ, ಬ್ಲಾಕ್ ಆಗುತ್ತೆ, ಡಿ ಎಲ್ ಈ ರೀತಿ ಸಾಕಷ್ಟು ಒಂದು ಬೆದರಿಕೆಗಳನ್ನ ಅಥವಾ ಒಂದಿಷ್ಟು ಹೆದರಿಸುವಂತಹ ಒಂದು ಕೆಲಸ, ಒಂದು ದೊಡ್ಡ ಹೈ ಡ್ರಾಮಾನೇ ನಡೀತು. ಅದೇ ರೀತಿ ರಾಜಾಜಿನಗರ್ ಆರ್ ಟಿ ಒ ಆಗಿರ್ಬೋದು ಅಥವಾ ಬೇರೆ ಬೇರೆ ಆರ್ ಟಿ ಒಗಳ ಕಡೆಯಿಂದ ಕ್ಯಾಬ್ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ಗಳು ಬುಕ್ ಮಾಡ್ತಾ ಅವ್ರನ್ನ ಕಡ್ಸ್ಕೊಂಡು ಈ ರೀತಿ ಒಂದಿಷ್ಟು ಹೈ ಡ್ರಾಮಾಗಳು ನಡೀತು ಬೆಳಗಿಂದ ಸಾಯಂಕಾಲ. ನಾನು ನೋಡ್ತಾ ಇದ್ದೆ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ. ಸೊ ಇತ್ತೀಚೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೈಕ್ ಟ್ಯಾಕ್ಸಿಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಯುವತಿ, ಒಬ್ಳು ಮಹಿಳೆ ಬೈಕ್ ಟ್ಯಾಕ್ಸಿಯಿಂದ ಬಿದ್ದು ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸುಮಾರು 16 ಲಕ್ಷ ಖರ್ಚಾಗಿದೆ. ಈ ರೀತಿ ರ್ಯಾಪಿಡೋ ಒಂದು ಕಂಪನಿಯನ್ನ ಟ್ಯಾಗ್ ಮಾಡ್ತಾ ಇನ್ಸ್ಟಾಗ್ರಾಮ್ಗಳಲ್ಲಿ ಪರಿಹಾರಕ್ಕೆ ಒಂದಿಷ್ಟು ರಿಕ್ವೆಸ್ಟ್ ಅನ್ನ ಮಾಡ್ತಾ ಈ ರೀತಿ ಒಂದು ದೊಡ್ಡ ನ್ಯೂಸ್ ಆಗಿತ್ತು. ಸೇಫ್ ಅಲ್ಲ ಈ ಒಂದು ಬೈಕ್ ಟ್ಯಾಕ್ಸಿಗಳು ಅಂತ ಒಂದು ಇನ್ಫಾರ್ಮೇಶನ್ ಇತ್ತು. ದಟ್ ಈಸ್ ಟ್ರೂ. ಬ್ಯಾಂಗ್ಳೂರು ರೋಡ್ಗಳಲ್ಲಿ ಟ್ರಾಫಿಕ್ಗಳಲ್ಲಿ ಆಪೋಸಿಟ್ ಬರೋರು ಅಥವಾ ಹಿಂದೆ ಬರೋರ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ. ಏನಾದರೂ ಆಗ್ಬೋದು, ನಮ್ಮ ಕೈಲಿ ಇರೋದಿಲ್ಲ. ಅದು ಆಟೋಲಿ ಅಥವಾ ಕ್ಯಾಬಲ್ಲಿ ಕೂಡ ಆಗ್ಬೋದು. ಬಟ್ ಚಾನ್ಸಸ್ ಆಗಲಿ ಅಥವಾ ಟೆಂಡೆನ್ಸಿ ಆಗಲಿ ಕಡಿಮೆ ಇರುತ್ತೆ ಕಂಪೇರಿಂಗ್ ಟು ಬೈಕ್ ಅಥವಾ ಸ್ಕೂಟೀಸ್ಗಳು ಅಲ್ವಾ. ಇವತ್ತು ಏನಾಗಿತ್ತು ಅಂದರೆ, ಈ ಚಾಲಕರ ಒಕ್ಕೂಟ ಏನಿದೆ, ಇವರು ಬೆಂಗಳೂರಿನ ಆರ್ ಟಿ ಒ ಆಫೀಸ್ಗಳಿಗೆ ಮುತ್ತಿಗೆ ಹಾಕ್ತೀವಿ, ನಮ್ಮ ಡಿಮ್ಯಾಂಡ್ಗಳನ್ನ ಈಡೇರಿಸಿಲ್ಲ ಅಂತ ಒಂದಿಷ್ಟು ಸೂಚನೆ ನೀಡಿದ್ರು. ಅವರ ಒಂದು ಡಿಮ್ಯಾಂಡ್ ಏನಾಗಿತ್ತು ಅಂದರೆ, 1 ಸಿಟಿ 1 ಫೇರ್ ಆಗಿರಬೇಕು ಅಂತ. ಸಪೋಸ್ ಫಾರ್ ಎಕ್ಸಾಂಪಲ್ ನಿಮಗೆ ಊಬರ್ ಆಗಲಿ, ನಮ್ಮ ಯಾತ್ರೆ ಆಗಲಿ, ರ್ಯಾಪಿಡೋ ಆಗಲಿ, ಒಂದೊಂದು ಕಡೆ ಒಂದೊಂದು ರೇಟನ್ನು ಇರುತ್ತೆ, ಒಂದೊಂದು ಆ್ಯಪಲ್ಲಿ ಒಂದೊಂದು ರೇಟ್ ತೋರಿಸುತ್ತಲ್ಲ. ಸೊ ಅದನ್ನು ಬಿಟ್ಟು 1 ಸಿಟಿ 1 ಫೇರ್ ಅಂದರೆ ಒಂದೇ ಒಂದು ಪ್ರೈಸನ್ನು ಮಾಡಬೇಕು ಎಲ್ಲ ಅಗ್ರಿಗೇಟರ್ ಕಂಪ್ನಿಗಳು. ಆ ರೀತಿ ಒಂದು ಕಾನೂನನ್ನು ತಗೊಬನ್ನಿ ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದೇ ರೀತಿ ಈ ಒಂದು ಬೈಕ್ ಟ್ಯಾಕ್ಸಿಗಳಿಂದ ವೈಟ್ ಬೋರ್ಡಲ್ಲಿ ಪ್ಯಾಸೆಂಜರ್ಸ್ನ ಏನು ಇವರು ಟ್ರಿಪ್ ಮಾಡ್ತಾ ಇದ್ದಾರೆ, ಸೊ ಇದನ್ನು ತಡೆಗಟ್ಟಬೇಕು. ಹೈಕೋರ್ಟಿಂದ ಏನು ಆರ್ಡರ್ ಆಗಿದೆ ಅಂದರೆ, ನೀವೊಂದು ಕಾನೂನು ರಚನೆ ಮಾಡಿ, ಇದಿನ್ನೂ ಆಗಿಲ್ಲ ಅನ್ನೋ ರೀತಿ ಅವ್ರು ವಾದ ಮಾಡ್ತಾ ಇದ್ರು. ಈವನ್ ನನಗೂ ಆ ಒಂದು ಮಾಹಿತಿ ಇಲ್ಲ. ಬಟ್ ಅವ್ರ ಪ್ರಕಾರ ಆರ್ ಟಿ ಒ ಅಥಾರಿಟಿ ಹೇಳಿರೋ ಪ್ರಕಾರ ಕೂಡ ಅದು ಇಲ್ಲೀಗಲ್. ಒಂದಿಷ್ಟು ಕಾನೂನ ಕ್ರಮ BNS ಅಡಿಯಲ್ಲಿ ಒಂದಿಷ್ಟು ಕಾನೂನ ಕ್ರಮ ಕೂಡ ಕೈಗೊಳ್ತೀವಿ ಅಂತ ಒಂದಿಷ್ಟು ಕ್ಲಿಪ್ಸ್ಗಳನ್ನ ನಾನು ನೋಡ್ತಾ ಇದ್ದೆ. ನನಗೆ ಅವಾಗ ಅನಿಸ್ತಾ ಇತ್ತು, ನಾನು ಬೀಯಿಂಗ್ ವೆರಿ ಆನೆಸ್ಟ್, ನಾನು ತುಂಬ ಯೂಸ್ ಮಾಡ್ತೀನಿ ರ್ಯಾಪಿಡೋ. ಯಾಕಂದರೆ ನಾನು ಒಬ್ಬನೇ ಹೋಗ್ತಾ ಇರ್ತೀನಿ ಎಲ್ಲೋ ಒಂದು ಕಡೆ. ಸಪೋಸ್ ನನಗೆ ಆಟೋ ಅವಶ್ಯಕತೆ ಇರಲ್ಲ, ಪ್ರೈಸು ಕೂಡ ನಿಮಗೆ 40-50 ರೂಪಾಯಿ ಡಿಫ್ರೆನ್ಸ್ ಕಾಣಿಸ್ಬೋದು, ರೈಟ್? ಸೊ ಅದಕ್ಕಾಗಿ ನನ್ನ ಕನ್ವೀನಿಯನ್ಸ್ ಏನಿದೆ, ನನಗೆ ಏನು ಸೇವ್ ಆಗುತ್ತೆ ಅಥವಾ ನನಗೆ ಬೆನಿಫಿಟ್ ಏನಿದೆ ಅದನ್ನು ನಾನು ಚೂಸ್ ಮಾಡ್ತೀನಿ. ದಟ್ ಈಸ್ ಆಬ್ವಿಯಸ್. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಒಂದು ಒಪಿನಿಯನ್ ಅಥವಾ ಒಂದು ಅಭಿಪ್ರಾಯ, ಅವರ ಒಂದು ಅನುಕೂಲ ಯಾರಿಗೂ ಬೇಕಾಗಿಲ್ಲ. ನಾಟ್ ಈವನ್ ಫಾರ್ ಕಂಪನೀಸ್ ಆರ್ ಆರ್ ಟಿ ಒ, ಯಾರಿಗೇ ಆಗಲಿ, ಗೌರ್ಮೆಂಟ್ಗಾಗಲಿ. ಸೊ ಯಾರು ಜಾಸ್ತಿ ಪ್ರೆಷರ್ ಮಾಡ್ತಾರೆ, ಯಾರು ಅವ್ರ ವೋಟ್ ಬ್ಯಾಂಕ್ಗಳನ್ನ ಹಿಡಿದಿಟ್ಕೊಂಡಿರ್ತಾರೆ, ಸೊ ಅಂಥವ್ರಿಗೆ ಒಂದು ಆಪರ್ಚುನಿಟೀಸ್ ಕೊಡೋದು ಅಥವಾ ಏನೋ ಒಂದು ಕಾಲಕ್ಕೆ ತಕ್ಕನಂಗೆ ಕುಣಿಯೋದು ಅಂತ ಹೇಳ್ತಾರಲ್ಲ, ಇದೇ ಅದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಟ್ಸ್ ವೆರಿ ಮಚ್ ಕ್ಲಿಯರ್. ಏನೋ 1 ವಾರದವರೆಗೂ ಅವರು ಆರ್ ಟಿ ಒ ಕಡೆಯಿಂದ ಈ ಒಂದು ಕಾರ್ಯಾಚರಣೆ ಮಾಡ್ತಾರಂತೆ. ಸೊ ಹೀಗಾಗಿ ಯಾರ್ಯಾರು ಈ ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇರ್ತೀರಾ, ಅವ್ರು ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ಎಲ್ಲೋ ಒಂದು ಕಡೆ ಕೇವಲ 100 ರೂಪಾಯಿ ಅಥವಾ 200 ರೂಪಾಯಿಗೋಸ್ಕರ ನೀವು 10,000 ರೂಪಾಯಿ 15,000 ರೂಪಾಯಿ ದಂಡ ಹಾಕ್ಬೋದು ಆರ್ ಟಿ ಒ ಕಡೆಯಿಂದ, ಅಥವಾ ನಿಮ್ಮ ಗಾಡಿ ಕೂಡ ಸೀಸ್ ಆಗ್ಬೋದು. ಈ ರೀತಿ ಸುಮ್ಮನೆ ಫಜೀತಿಗೆ ಸಿಗಾಕೋಬೇಡಿ. ನನಗೆ ಅರ್ಥ ಆಗುತ್ತೆ, ನಾನು ತುಂಬ ಜನ ನೋಡಿದ್ದೀನಿ. ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಆಫೀಸಿಂದ ಸಪೋಸ್ ಕೋರಮಂಗಲದಲ್ಲಿ ಆಫೀಸ್ ಇದೆ, ಕೋರಮಂಗಲದಲ್ಲಿ ಯಾರು ಡ್ರಾಪ್ ಮಾಡಿ ಹಾಗೆ ಒಂದು 100 ರೂಪಾಯಿ 150 ರೂಪಾಯಿ ಆಗುತ್ತೆ, ಊಟಕ್ಕಾಗುತ್ತೆ ಅಥವಾ ಪೆಟ್ರೋಲ್ಗಾಗುತ್ತೆ. ಏನೋ ಒಂದು ರೀಸನಿಂದ ತುಂಬ ಜನ ಹತ್ರ ಮಾಡ್ತಾ ಇರ್ತಾರೆ, ಒಂದು ಸೈಡ್ ಗೀಗ್ ಥರ. ಅರ್ಥ ಆಗುತ್ತೆ. ಬಟ್ ಇದೊಂದು ಪರಿಸ್ಥಿತಿ ಇದೆ ಸದ್ಯಕ್ಕೆ. ಯಾರು ಈ ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಗೀಗ್ ಥರ ಮಾಡ್ತಾ ಇದ್ರು, ದಯವಿಟ್ಟು ಸ್ಟಾಪ್ ಮಾಡಿ. ಆ್ಯಂಡ್ ಒಂದು ಕ್ಲಿಪ್ಪಲ್ಲಿ ನೋಡಿದೆ, ರ್ಯಾಪಿಡೋ ಇಂದ ಇಳಿಸಿ ಆಟೋ ಬುಕ್ ಮಾಡ್ಕೊಂಡು ಹೋಗಿ ಅಂತ ಆಟೋ ಡ್ರೈವರು ಹಿಂದೆ ಕೂತಿರೋ ಒಬ್ಳು ಪ್ಯಾಸೆಂಜರ್ಗೆ ಹೇಳ್ತಾ ಇದ್ದಾರೆ. ಅವರೇ ಒಂಥರ ಅಬ್ಬಾಸ್ ಆಗ್ತಾರೆ, ಆಟೋ ಬುಕ್ ಮಾಡ್ಕೊಂಡು ಹೋಗಿ, ಇಲ್ಲಿಂದ ಇಳ್ಬಿಡಿ ಆಟೋ ಬುಕ್ ಮಾಡ್ಕೊಂಡು ಹೋಗಿ ಅಂತ. ನೋಡಿ, ಅದು ಅವ್ರ ಕನ್ವೀನಿಯನ್ಸು. ನಮಗೆ ನಾವು ಏನರಲ್ಲಿ ಹೋಗಬೇಕು, ಎಷ್ಟು ಕೊಟ್ಟು ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋ ಆ ಒಂದು ರೈಟ್ಸ್, ಅದನ್ನ ಚೂಸ್ ಮಾಡ್ಕೊಳ್ಳೋ ಒಂದು ಡಿಸಿಷನ್ ಮೇಕಿಂಗು
ನಮ್ಮ ಹತ್ರ ಇರುತ್ತೆ, ಆ ಒಂದು ಇಂಡಿವಿಜುವಲ್ ಹತ್ರ ಇರುತ್ತೆ. ಸೊ ಯಾರು ಅದನ್ನ ಹೇಳೋ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಹೇಳೋಕ್ಕೂ ಬರೋದಿಲ್ಲ ಅಲ್ವಾ. ಸೊ ಅವ್ರ ಇಷ್ಟ, ಅವ್ರ ಕನ್ವೀನಿಯೆಂಟು, ಅವರ ಒಂದು ರಿಸ್ಕ್ ಅದು ಅಲ್ವಾ. ಅವ್ರು 30 ರೂಪಾಯಿ ಉಳ್ಸೋಕ್ಕೋಸ್ಕರ ಏನು ಮಾಡಿದ್ರೋ ಏನಾಗುತ್ತೋ ಅದು ಅವ್ರ ಹಣೆ ಬರ. ಬಟ್ ಅವ್ರು ಚೂಸ್ ಮಾಡ್ತಾ ಇದ್ದಾರೆ, ಅವ್ರು ಎಫರ್ಟ್ಸ್ ಹಾಕಿ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಅದನ್ನ ರೆಸ್ಪೆಕ್ಟ್ ಮಾಡಬೇಕು, ಅದನ್ನ ಎಕ್ಸೆಪ್ಟ್ ಮಾಡಬೇಕು. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಿಸ್ಟರ್ ಮಾತು ಯೂಟ್ಯೂಬ್ ಚಾನಲ್ಗೆ. ನೆಕ್ಸ್ಟ್ ಟೈಮ್ ಸಿಗೋಣ.